ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡುತ್ತಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡುತ್ತಿರುವ ಷೇರುಗಳನ್ನು ರೆಕಮೆಂಡ್ ಮಾಡುತ್ತಿಲ್ಲ. ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿ ಮಾತ್ರ. ಐಶರ್ ಮೋಟಾರ್ಸ್ ತನ್ನ Q3 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಆ ರಿಸಲ್ಟ್ಸ್ ಯಾವ ರೀತಿ ಇದೆ ಅಂತ ಈಗ ತಿಳಿದುಕೊಳ್ಳೋಣ ಬನ್ನಿ. ನಾನೀಗ ಕಂಪನಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಫೈನಾನ್ಷಿಯಲ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಓಪನ್ ಮಾಡಿದ್ದೀನಿ. ಮೊದಲಿಗೆ ಇನ್ಕಮ್ ಅನ್ನು ನೋಡೋಣ. ಲಾಸ್ಟ್ ಇಯರ್ ಇನ್ಕಮ್ 4,432 ಕೋಟಿ ಇತ್ತು. ಕಳೆದ ಕ್ವಾರ್ಟರ್ ನಲ್ಲಿ 4,616 ಕೋಟಿ ಇತ್ತು. ಈ ಕ್ವಾರ್ಟರ್ ನಲ್ಲಿ ಕಂಪನಿ 5,261 ಕೋಟಿ ಇನ್ಕಮ್ ಅನ್ನು ಮಾಡಿದೆ. ಇನ್ಕಮ್ ಅಲ್ಲಿ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ. ನಂತರ ಎಕ್ಸ್ಪೆನ್ಸ್ ನ ವಿಚಾರಕ್ಕೆ ಬಂದ್ರೆ ಲಾಸ್ಟ್ ಇಯರ್ ಎಕ್ಸ್ಪೆನ್ಸಸ್ 3,248 ಕೋಟಿ ಇತ್ತು. ಲಾಸ್ಟ್ ಕ್ವಾರ್ಟರ್ 3,368 ಕೋಟಿ ಇತ್ತು. ಈ ಕ್ವಾರ್ಟರ್ ನಲ್ಲಿ ಕಂಪನಿ 3,964 ಕೋಟಿ ಖರ್ಚು ಮಾಡಿದೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸ್ ಮತ್ತು ಅದರ್ ಎಕ್ಸ್ಪೆನ್ಸ್ ನ ಕಳೆದ ನಂತರ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ನೆಟ್ ಪ್ರಾಫಿಟ್ ನೋಡೋದಾದ್ರೆ ಲಾಸ್ಟ್ ಇಯರ್ ಕಂಪನಿ 995 ಕೋಟಿ ನೆಟ್ ಪ್ರಾಫಿಟ್ ಮಾಡಿತ್ತು. ಕಳೆದ ಕ್ವಾರ್ಟರ್ ನಲ್ಲಿ 1,100 ಕೋಟಿ ನೆಟ್ ಪ್ರಾಫಿಟ್ ಮಾಡಿತ್ತು. ಈ ಕ್ವಾರ್ಟರ್ ನಲ್ಲಿ 1,170 ಕೋಟಿ ನೆಟ್ ಪ್ರಾಫಿಟ್ ಅನ್ನು ಮಾಡಿದೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಡಿಸೆಂಟ್ ಆಗಿ ನೆಟ್ ಪ್ರಾಫಿಟ್ ಅಪ್ ಆಗಿದೆ. ಒಟ್ಟಾರೆ ಕಂಪನಿ ಫೈನಾನ್ಷಿಯಲ್ಸ್ ಡಿಸೆಂಟ್ ಆಗಿದೆ. ಸೇಲ್ಸ್ ನಲ್ಲೂ ಮತ್ತು ನೆಟ್ ಪ್ರಾಫಿಟ್ ನಲ್ಲೂ ಎರಡು ಕಡೆ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ. ನೋಡೋಣ ಈ ರಿಸಲ್ಟ್ಸ್ ಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ಕಾದು ನೋಡೋಣ.